ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಮುಂದಿನ ತಿಂಗಳ 17ರಿಂದ 25ರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ವಿಜಯಪುರದಲ್ಲಿಂದು ಅವರು ರಾಜ್ಯಕ್ಕೆ 7 ಕಡೆ ಪಂದ್ಯಾವಳಿ ನಡೆಸಲು ಅವಕಾಶ ನೀಡಿದ್ದು, ಅದರಲ್ಲಿ ವಿಜಯಪುರದಲ್ಲಿ ಬ್ಯಾಡ್ಮಿಂಟನ್ ಪಂದ್ಯಾವಳಿ ನಡೆಸಲಾಗುತ್ತಿದೆ. ಉಳಿದಂತೆ ಬೆಳಗಾವಿ, ಧಾರವಾಡ, ಮಣಿಪಾಲ್, ಚಿಕ್ಕಮಗಳೂರು, ಬೆಂಗಳೂರಿನಲ್ಲಿ ಪಂದ್ಯಾವಳಿ ಆಯೋಜಿಸಲಾಗುವುದು ಎಂದು ಹೇಳಿದರು. ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಜಿಲ್ಲಾಡಳಿತದಿಂದ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ದು, 7 ದಿನಗಳ ಕಾಲ ವಿಜಯಪುರದಲ್ಲಿ ಕ್ರೀಡಾ ಹಬ್ಬ ನಡೆಯಲಿದೆ. ಎಲ್ಲಾ ಜಿಲ್ಲೆಯ ಬ್ಯಾಡ್ಮಿಂಟನ್ ಕ್ರೀಡಾಪಟುಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದು, ಕ್ರೀಡೆಯನ್ನು ಮತ್ತಷ್ಟು ಬೆಳೆಸುವ ಉದ್ದೇಶ ಹೊಂದಲಾಗಿದೆ. ಈ ಪಂದ್ಯಾವಳಿ ರಾಜ್ಯದ ಕ್ರೀಡಾ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಬರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಮಗೆ ಕರ್ನಾಟಕಕ್ಕೆ ಅಲಾಟ್ ಮಾಡಿರ್ತಕ್ಕಂಥದ್ದು ಸುಮಾರು 7 ಟೂರ್ನಮೆಂಟ್ಸ್ನ ಅಲಾಟ್ ಮಾಡಿದ್ದಾರೆ. ಇಲ್ಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಇಂಡಿಯಾದಿಂದ ಆ ಒಂದು ಟೂರ್ನಮೆಂಟ್ನ ವಿ ಆರ್ ಗೋಯಿಂಗ್ ಟು ಗಿವ್ ಇಟ್. 7ರಲ್ಲಿ ಒಂದು ಬಿಜಾಪುರ ಮಾಡ್ತಾ ಇದ್ವಿ, ಇನ್ನೊಂದು ಬೆಳಗಾಂ ಮಾಡ್ತಾ ಇದ್ವಿ, ಧಾರವಾಡ ಮಾಡ್ತಾ ಇದ್ವಿ, ಮಣಿಪಾಲ್ ಮಾಡ್ತಾ ಇದ್ವಿ, ಅಂಡ್ ಇನ್ನೊಂದು ಚಿಕ್ಕಮಗಳೂರು and in 2 will be held in Bangalore. ಮುಂಚೆ most of the tournaments used to happen in Bangalore. ಸೊ ಅದನ್ನ ಬೇರೆ ಕಡೆಗೂ ತರಬೇಕು, ಎಲ್ಲ ಜಿಲ್ಲೆಗೂ ಅವಕಾಶ ಕೊಡಬೇಕು.